ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಪಂಚತನ್ಮಾತ್ರ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. 29 ನುಡಿ ಆಯಿತು. ಇವತ್ತು 30ನೇ ನುಡಿಯಿಂದ ನೋಡ್ತಾ ಇದ್ದೀವಿ. ಆದಿತೇಯರು ತಿಳಿದಿಹ ಗುಣ ವೇದಮಾನಿಗಳ ಎಂದು ಎನಿಪ ವಾಣ್ಯಾದಿಗಳು ಬಲ್ಲವರು ಅರಿಯದ ಗುಣಗಳನ್ನು. ಇಲ್ಲಿ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಯಾರಿಗೆ ಹೆಚ್ಚು ಜ್ಞಾನ, ಹೇಗೆ ನಾವು ಮೇಲಿನ ಕಕ್ಷೆವರೆಗೂ ಹೋಗ್ತೀವೋ ಹಾಗಾಗಿ ಅವ್ರದ್ದು ಜ್ಞಾನವನ್ನು ಹೆಚ್ಚು ಇರ್ತದೆ ಅಂತ ಹೇಳ್ತಾರೆ. ಈಗ ಆದಿತ್ಯರು ತಿಳಿದೀಯ ಅಂದರೆ ದೇವತೆಗಳಿಗೆ ಭಗವಂತನ ಕೆಲವೊಂದು ಗುಣಗಳನ್ನು ಯಾವುದು ತಿಳಿದಿರಲಿಲ್ಲವೋ ಆ ಗುಣಗಳನ್ನು ವೇದಾಭಿಮಾನಿದಂಥ ಸರಸ್ವತಿ ಭಾರತೀಯರಿಗೆ ತಿಳಿಯುತ್ತದೆ, ಜ್ಞಾನ ಇರ್ತದೆ. ದೇವತೆಗಳಿಗಿಂತ ಸರಸ್ವತಿ ಭಾರತೀಯರಿಗೆ ಜ್ಞಾನವನ್ನು ಹೆಚ್ಚಿರ್ತದೆ ಅಂತ ಹೇಳ್ತಾರೆ. ಆಮೇಲೆ ವಾಣ್ಯಾದಿಗಳು ಬಲ್ಲವರು ಅರಿಯದ ಗುಣಗಳನ್ನು, ಇನ್ನು ಅವರಿಗೆ ಅರಿಯದಂಥ ಗುಣಗಳನ್ನು, ಅವರಿಗೆ ಗುಣಗಳು ಯಾವುದು ತಿಳಿಯೋದಿಲ್ಲವೋ ವೇದ ಬಲ್ಲನು ಅಂದರೆ ಬ್ರಹ್ಮದೇವರಿಗೆ ಗೊತ್ತಾಗ್ತದೆ ಅಂತ. ಅಂದರೆ ದೇವತೆಗಳಿಗಿಂತ ಜ್ಞಾನ ಹೆಚ್ಚು ಸರಸ್ವತಿ ಭಾರತೀಯರಿಗೆ, ಸರಸ್ವತಿ ಭಾರತೀಯರಿಗಿಂತನೂ ಬ್ರಹ್ಮದೇವರಿಗೆ ಹೆಚ್ಚು. ಬೊಮ್ಮನು ಅರಿಯದ, ಇನ್ನು ಬ್ರಹ್ಮದೇವರಿಗೆ ಕೂಡ ತಿಳಿಯದಂಥ ಭಗವಂತನ ಗುಣಗಳನ್ನು, ಮಹಿಮೆಗಳನ್ನು, ಅಗಾಧ ಗುಣಗಳ ಲಕುಮೆ ಬಲ್ಲಳು. ಭಗವಂತನ ಅಗಾಧ ಗುಣಗಳು ಇವೆ. ಅದನ್ನು ಬ್ರಹ್ಮದೇವರಿಗಿಂತ ಹೆಚ್ಚು ತಿಳ್ಕೊಂಡವಳು ಲಕ್ಷ್ಮೀದೇವಿ ಅಂತ ಹೇಳ್ತಾರೆ. ಲಕುಮಿ ಬಲ್ಲಳು ಶ್ರೀಧರನು ಒಬ್ಬನು ಉಪಾಸ್ಯ ಸದ್ಗುಣಪೂರ್ಣ ಹರಿಯಂದು. ಅಲ್ಲಿ ಲಕ್ಷ್ಮೀದೇವಿ ವಕ್ಷಸ್ಥಿನಿವಾಸ, ಶ್ರೀಧರತರೆ ಲಕ್ಷ್ಮೀದೇವಿ ವಕ್ಷಸ್ಥಿನಿವಾದಂಥ ಭಗವಂತನ ಅವನಿಗೊಬ್ಬನಿಗೆ ಅವಳು ಉಪಾಸನೆ ಮಾಡ್ತಾಳೆ. ಇನ್ನು ಯಾರಿಗೂ ಉಪಾಸನೆ ಮಾಡೋದಿಲ್ಲ. ಉಪಾಸನೆ ಯಾರಿಗೆ ಮಾಡ್ತಾಳೆ? ಭಗವಂತನ ಒಬ್ಬನೇ. ಯಾಕಂದರೆ ಅವಳಕ್ಕಿಂತ ಶ್ರೇಷ್ಠ ಆದಂಥ ಭಗವಂತ ಒಬ್ಬನೇ, ಇನ್ಯಾರೂ ಇಲ್ಲ. ಅವನೊಬ್ಬನಿಗೆ ಅವಳು ಉಪಾಸನೆ ಮಾಡ್ತಾಳೆ. ಸದ್ಗುಣಪೂರ್ಣ ಹರಿಯಂದು. ಏನು ಉಪಾಸನೆ ಮಾಡ್ತಾಳೆ? ಸದ್ಗುಣದಿಂದ ಪೂರ್ಣನಾದಂಥ ಭಗವಂತ, ಪರಿಪೂರ್ಣ ಗುಣಗಳಿದ್ದಂಥ ಭಗವಂತ ಅಂತ ಅಂದ್ಬಿಟ್ಟು ಅಲ್ಲಿ ಅವಳು ಆರಾಧನೆ ಮಾಡ್ತಾಳೆ ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ದೇವತೆಗಳಿಗಿಂತ ಸರಸ್ವತಿ ಭಾರತೀಯರಿಗೆ ಭಗವಂತನ ಬಗ್ಗೆ ಜ್ಞಾನ ಜಾಸ್ತಿ, ಅವ್ರಿಗಿಂತನೂ ಬ್ರಹ್ಮದೇವರು ಜಾಸ್ತಿ, ಬ್ರಹ್ಮದೇವರಿಗಿಂತನೂ ಲಕ್ಷ್ಮೀದೇವಿಗೆ ಜಾಸ್ತಿ. ಲಕ್ಷ್ಮೀದೇವಿ ಏನಂತ ಉಪಾಸನೆ ಮಾಡ್ತಾಳೆ? ಅವಳು ನನಗಿಂತ ಅವನೊಬ್ಬನೇ ದೊಡ್ಡವನು, ಇನ್ನೆಲ್ಲರೂ ನನಗಿಂತ ಯೋಗ್ಯತೆಯಲ್ಲಿ ನನಗಿಂತ ಎಲ್ಲ ಚಿಕ್ಕವರು, ಭಗವಂತ ಒಬ್ಬನೇ ಸದ್ಗುಣಪೂರ್ಣ ಇದ್ದಾನೆ ಅನ್ನೋದನ್ನು ಅವಳು ಹರಿಯಂದು ಅವಳು ಉಪಾಸನೆ ಮಾಡ್ತಾಳೆ. ಉಪಾಸನೆ ಮಾಡಲಿಕ್ಕೆ ಯೋಗ್ಯನಾದಂಥ ಭಗವಂತ ಒಬ್ಬನೇ, ನನಗಿಂತ ದೊಡ್ಡವನು ಭಗವಂತ ಒಬ್ಬನೇ ಅಂಥದಿಂದ ಹಾಗೆ ಅವಳು ಉಪಾಸನೆ ಮಾಡ್ತಾಳೆ ಅಂತ ಹೇಳ್ತಾರೆ. ಇನ್ನು 31ನೇ ನುಡಿಯಲ್ಲಿ ಇಂಥ ಅನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕ್ಷ್ಮಿ. ಇನ್ನು ಭಗವಂತನ ಗುಣಗಳನ್ನು ಎಲ್ಲ ಬೇರೆ ದೇವರುಗಳಿಗಿಂತ ಹೆಚ್ಚು ತಿಳ್ಕೊಂಡಿದ್ದಾಳೆ. ಆದರೂ ಕೂಡ ಅದಕ್ಕಿಂತ ಜಾಸ್ತಿ ಗುಣಗಳನ್ನು ಭಗವಂತಂದು ಇದೆ. ಅದನ್ನು ಅವಳಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಅದಕ್ಕೆ ಇಲ್ಲಿ ಇಂಥ ಅನಂತ ಗುಣಗಳ ಪ್ರಾಂತಗಣಾದರೆ ತಿಳಿಲಾರ್ದನೆ ಭಗವಂತನ ರೂಪದ ಅವಳಿಗೆ ಗುಣಗಳನ್ನು ಅವಳಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಾಂತಗಣಾದೆ ಅಂದರೆ ಆಶ್ಚರ್ಯ ಆಯಿತು, ಅವಳಿಗೆ ತಿಳಿಲಿಕ್ಕೆ ಆಗಲಿಲ್ಲ. ಅಲ್ಲಿ ಮಹಾಲಕ್ಷ್ಮಿ ಭಗವಂತಗೆ ಆಭರಣ ಆಯುಧ ಆಂಬರ ಆಲಯಗಳಾಗಿ, ಭಗವಂತನಿಗೆ ತಾನೇ ಎಲ್ಲ ಅದು. ಅದರಲ್ಲಿ ವಿಶ್ವಕರ್ಮ ಮಾಡಿದಂಥ ಎಲ್ಲ ಆಭರಣ ಇರ್ತದೆ, ಆದರೆ ಅದರಲ್ಲಿ ತಾನೇ ಹೋಗಿ ಕೂತ್ಕೋತಾಳೆ. ಅದು ಭಗವಂತನಿಗೆ ಅಷ್ಟು ತಾನೇ ಸೇವೆ ಮಾಡಬೇಕು ಅಂತ.
ಆ ಎಲ್ಲ ಆಭರಣಕ್ಕೆ ಅಭಿಮಾನಿ ದೇವತೆಗಳು ಇರ್ತಾರೆ. ಅದು ಮುಖ್ಯವಾಗಿ ಲಕ್ಷ್ಮೀದೇವಿ ತಾನೇ ಅಂತ. ಅಂದರೆ ಭಗವಂತನಿಗೆ ಎಲ್ಲ ಸೇವೆಯನ್ನು ತಾನೇ ಮಾಡ್ತಾಳೆ. ಏನೇನಾಗಿದ್ದಾಳೆ ಭಗವಂತನಿಗೆ? ಆಭರಣನಾಗಿದ್ದಾಳೆ, ಆಯುಧನಾಗಿದ್ದಾಳೆ, ಆಂಬರ ಅಂತಂದರೆ ಅವಳು ಪೀತಾಂಬರ ಆಗಿದ್ದಾಳೆ, ಆಲೆಗಳ ಅಂದರೆ ಈಗ 3 ಲೋಕ ಭಗವಂತನ ಲೋಕ ಅದೆಲ್ಲ ಭಾಳ ಲಕ್ಷಣಾತ್ಮಕವಾದಂಥದ್ದು ಅಂತ ಹೇಳ್ತಾರೆ. ವೈಕುಂಠ ಶ್ವೇತದ್ವೀಪದಂಥ ಹೆಸರು ಕೂಡ ಆ ಎಲ್ಲ ಲೋಕಗಳಲ್ಲೂ ಕೂಡ ಲಕ್ಷ್ಮೀದೇವಿ ತನ್ನ ಶಕ್ತಿಯಿಂದ ತಾನೇ ಆಗಿದ್ದಾಳೆ. ತನ್ನ ಶಕ್ತಿ ಅಂತಲ್ಲ, ತಾನೇ ಆ ರೂಪದಿಂದ ಇದ್ದಾಳೆ ಅಂತ ಹೇಳ್ತಾಳೆ. ಹೀಗೆ ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ, ಅದರ ಭಗವಂತನ ರೂಪದ ಅನುಗುಣವಾಗಿ ನೆಲೆಗೊಳಿಸಿ ಭಗವಂತನ ವಕ್ಷಸ್ಥಲ ನಿವಾಸಿಯಾಗಿದ್ದಾಳೆ. ಆಮೇಲೆ ಭಗವಂತ ಎಷ್ಟೆಷ್ಟು ರೂಪ ತಗೋತಾನೋ ಅಷ್ಟೆಷ್ಟು ರೂಪಗಳು ಕೂಡ ಇವಳು ತಗೋತಾರೆ. ಪರಮ ದುರಂತ ಮಹಿಮನ, ಪರಮತರ ಶ್ರೇಷ್ಠವಾದಂಥದ್ದು, ದುರಂತನ ಅಪಾರವಾದಂಥದ್ದು, ಮಹಿಮನ ದೌತ್ಯ ಕರ್ಮ, ದೌತ್ಯನ ದಾಸಿ, ಇಂಥ ಅಪಾರ ಮಹಿಮ ಉಳ್ಳಾದಂಥ ಭಗವಂತನ ದಾಸಿಯಾಗಿದ್ದಾಳೆ ಲಕ್ಷ್ಮೀದೇವಿ. ಸೊ ಅದಕ್ಕೆ ನಾವು ಈಗ ಭಗವಂತನಿಗೆ ನಾವು ಪ್ರಾರ್ಥನೆ ದಾಸನ್ನ ಮಾಡಿಕೋ ಎನ್ನು ಅಂತಕೊಂಡು. ಅದು ಈಗ ನಮ್ಮ ಮನೆ ಒಂದು ಕೆಲಸಕ್ಕೆ ಇಟ್ಕೋಬೇಕಂತಂದರೆ ಅವ್ರು ನಮ್ಮ ಮನೆ ಕೆಲಸಕ್ಕೆ ನಮ್ಮ ಪ್ರಕಾರ ಅವ್ರ ಯೋಗ್ಯತೆ ಇದೆಯೋ ಇಲ್ಲೋ, ಅಥವಾ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೂಡ ಕೆಲಸಕ್ಕೆ ಇಟ್ಕೋತಾರಲ್ಲ, ಅವ್ರ ನೌಕರಿಗೆ ಇಟ್ಕೊಳ್ಳೋ ಕೂಡ ಈ ವ್ಯಕ್ತಿ ಈ ಕೆಲಸಕ್ಕೆ ಯೋಗ್ಯತೆ ಇದೆಯೋ ಇಲ್ಲೋ ಅಂತಕೊಂಡು ಟೆಸ್ಟ್ ಮಾಡಿ ತಗೋತಾರಲ್ಲ, ಹಾಗೆ ಭಗವಂತರು ಕೂಡ ನಮಗೆ, ನಾವು ಭಗವಂತನಿಗೆ ನಾವು ನಮ್ಮ ಸ್ವಾಮಿ ಅಂತ ಅಂತಿದ್ರು ಕೂಡ ಅವ ನಮಗೆ ನನ್ನ ಶಿಷ್ಯ ತಿಳ್ಕೊಬೇಕು ಅವನು. ಅದಕ್ಕೆ ದಾಸನ್ನ ಮಾಡಿಕೋ ಎನ್ನೋ ಸ್ವಾಮಿ ಅಂತ ದಾಸರು ಹಾಡು ಹೇಳಿದ್ದಾರೆ. ನನಗೆ ನೀನು ದಾಸನ ಮಾಡಿಕೊಂಡ್ರೆ ನಾನು ದಾಸ ಆಗ್ತೀನಿ, ಆಗೋದಿಲ್ಲ ಅಂತ. ಅದಕ್ಕೆ ಭಗವಂತ ಲಕ್ಷ್ಮೀದೇವಿಗೆ ತನ್ನ ದಾಸಿ ಅಂತ ಸ್ವೀಕಾರ ಮಾಡಿದ್ದಾನೆ. ಅದಕ್ಕೇ ಅವಳು ತನ್ನ ದೌತ್ಯ ಕರ್ಮ ಅಂತ ಹೇಳಿದ, ತನ್ನ ದಾಸಿ ಏನೇನು ಕೆಲಸ ಮಾಡ್ಕೋ ಎಲ್ಲ ಕೆಲಸ ಲಕ್ಷ್ಮೀದೇವಿಗೆ ಮಾಡ್ತಾಳೆ ಅಂತ. ಹಾಗೆ ಇಲ್ಲಿಂದ ನಾವೇನು ಕಲಿಬೇಕು? ನಾವು ಮನೆ ಕೆಲಸ ಮಾಡಲಿಕ್ಕೆ ನಾವು ಯಾಕೆ ಹಿಂಜರಿಬೇಕು? ಅದನ್ನು ಶ್ರೇಷ್ಠ ಅಂತ ಭಗವಂತನ ಲಕ್ಷ್ಮೀದೇವಿ ಹೆಸರು ಶ್ರೇಷ್ಠ, ಎಲ್ಲಕ್ಕಿಂತ ಶ್ರೇಷ್ಠ, ಎಲ್ಲ ಜೀವರಾಶಿ ಒಳಗಡೆ ಶ್ರೇಷ್ಠ. ಅಂಥದ್ರೊಳಗಡೆ ಅವಳು ಭಗವಂತ ಸೇವೆ ಮಾಡ್ತಾ ಅಂದಮೇಲೆ ನಾವು ಭಗವಂತನ ಸೇವೆ ಮಾಡಲಿಕ್ಕೆ ಯಾಕೆ ಹಿಂಜರಿಬೇಕು? ಭಗವಂತ ದೊಡ್ಡವ, ಅವಳ ಕಡೆ ಸೇವೆ ತಗೋತಾನೆ, ನಮ್ಮ ಕಡೆನೂ ಸೇವೆ ತಗೋತಾನೆ. 2ನೇ ಸಂಧಿಯಲ್ಲಿ ಬರ್ತದೆ ನಾವು ಮಾಡೋಂಥ ಚಿಕ್ಕ ಚಿಕ್ಕ ಸೇವೆ ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ. ನಿರಂತರದೇ ಮಾಡುತ್ತಲೇ ತದ ಅಧೀನತ್ವ ಐತಿಗಳು. ನಿರಂತರವಾಗಿ ಭಗವಂತ ಸೇವೆ ಮಾಡ್ತಾಳೆ, ಅದನ್ನು ನಾವು ಭಗವಂತನ ಅಧೀನನಾಗಿದ್ದೇನೆ. ಅವಳು ಸೇವೆ ಮಾಡಲಿಕ್ಕೆ ಶಕ್ತಿಯಲ್ಲಿಂದ ಬಂತು. ಭಗವಂತ ಅವಳ ಅಂತರ್ಯಾಮಿಯಾಗಿ ನಾರಾಯಣ ರೂಪದಿಂದ, ಸ್ತ್ರೀ ರೂಪದಿಂದ ನಾರಾಯಣ ರೂಪದಿಂದ ಅವಳ ಒಳಗಡೆ ಅಂತರ್ಯಾಮಿಯಾಗಿ ಇದ್ದಾಳೆ ಲಕ್ಷ್ಮೀದೇವಿ ಅಂತರ್ಯಾಮಿಯಾಗಿ ಭಗವಂತ ಸ್ತ್ರೀ ರೂಪದಿಂದ ಇದ್ದಾನೆ. ಸೊ ತನ್ನಿಂದ ತಾನೇ ಸೇವೆ ತಗೋತಾನೆ ಅವನು. ಸೊ ಅಷ್ಟೆಲ್ಲ ಸೇವೆ ಮಾಡೋಕ್ಕೆ ಶಕ್ತಿಯಲ್ಲಿಂದ ಬಂತು. ಭಗವಂತ ಅವಳ ಅಂತರ್ಯಾಮಿಯಾಗಿ ಇದ್ದಾನೆ. ಅವನಿಂದ ಅವನ ಒಂದು ಕಟಾಕ್ಷದಿಂದ ಅವಳಿಗೆ ಅಷ್ಟೊಂದು ಶಕ್ತಿ ಬರ್ತದೆ. ಸುಮ್ಮನೆ ಅವಳ ನೋಡಿದರೆ ಅಷ್ಟು ಶಕ್ತಿ ಬರ್ತದೆ ಅಂತ. ಇವಳು ಸುಮ್ಮನೆ ನೋಡಿದರೆ ಎಲ್ಲ ಸೃಷ್ಟಿ ಮಾಡಿಬಿಡ್ತಾಳೆ. ಎಲ್ಲ ದೇವತೆಗಳಿಗೆ ಅವರ ಸ್ಥಾನವನ್ನು, ಅವರ ಸೃಷ್ಟಿಯನ್ನು ಮಾಡೋಕ್ಕೆ, ಅವರ ಕಾರ್ಯ ಮಾಡೋ ಶಕ್ತಿ ಅಂತ ಲಕ್ಷ್ಮೀದೇವಿ ಕೊಡ್ತಾಳೆ ಅಂತ. ಹೀಗೆ ಭಗವಂತ ಶ್ರೇಷ್ಠ, ಆಮೇಲೆ ಲಕ್ಷ್ಮೀದೇವಿ, ಭಗವಂತನ ಅನುಗ್ರಹದಿಂದ ಲಕ್ಷ್ಮೀದೇವಿ ಕಾರ್ಯ ಮಾಡ್ತಾಳೆ, ಲಕ್ಷ್ಮೀದೇವಿ ಅನುಗ್ರಹದಿಂದ ಎಲ್ಲ ದೇವತೆಗಳ ಕಾರ್ಯ ಮಾಡ್ತಾಳೆ ಅಂತನ್ನೋದನ್ನು ಹೇಳ್ತಾರೆ. ತದ ಅಧೀನತ್ವ ವೈದ್ಯ, ಅವಳು ಭಗವಂತ ಅಧೀನನಾಗಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾಳೆ ಅಂತ. ಆಮೇಲೆ ಈಗ 32ನೇ ನೋಡಿ, ಪ್ರಳಯ ಜಲದೊಳು ಉಳ್ಳ ನಾವೆಯು ಹಲವು ಗಾಣದೆ ಸುತ್ತುವಂದದಿ. ಈ ಪ್ರಳಯ ಜಲ ಒಳಗೆ ಒಂದು ನಾವೇ ಬಿಟ್ಟರೆ, ಒಂದು ನಾವೇ ಅಂತಂದರೆ ಒಂದು ಹಡಗು ಬಿಟ್ಟುಬಿಟ್ರೆ ಅದಕ್ಕೆ ಎಲ್ಲಿ ಹೋಗ್ಬೇಕು ಏನೂ ತಿಳಿಯೋದೇ ಇಲ್ಲ. ಎಲ್ಲ ಕಡೆ ಬರೀ ನೀರು, ಯಾವ ಡೈರೆಕ್ಷನ್ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಏನೂ ತಿಳಿಯೋದಿಲ್ಲ. ನಾವೆಯೋ ಹಲವು ಗಾಣದೆ ಅಂದರೆ ದಾರಿ ಕಾಣಿಸೋದೇ ಇಲ್ಲ, ದಾರಿನೇ ಗೊತ್ತಾಗೋದಿಲ್ಲ. ಸುತ್ತುವಂದದಿ, ಪ್ರಳಯ ಜಲದಲ್ಲಿ ಅಲ್ಲಿದಲ್ಲಿ ಸುತ್ತುತ್ತಾ ಇರ್ತದೆ, ಎಲ್ಲಿ ಹೊಂಟಿವಿ, ಹೆಂಗೆ ಹೋಗ್ಬೇಕು ಏನೂ ತಿಳಿಯೋದೇ ಇಲ್ಲ. ಜಲೋರೇಕ್ಷಣ ಅಮಲ ಗುಣರೂಪಗಳ ಚಿಂತಿಸುತ್ತ, ಅದೇ ಎಷ್ಟು ಪ್ರಳಯ ಜಲದಲ್ಲಿ ಒಂದು ಹಡಗಿನಲ್ಲಿ ಹೋದರೆ ಯಾವ ರೀತಿಯಾಗಿ ಭ್ರಾಂತರಾಗಿಬಿಡ್ತೀವಿ, ಏನೂ ಅರ್ಥನೇ ಆಗೋದಿಲ್ಲ, ಏನೂ ಹತ್ತುವುದಿಲ್ಲ. ಅಂದರೆ ಎಲ್ಲಿ ದಂಡಿ ಇದೆ, ಎಲ್ಲಿ ಹೋಗಬೇಕು ಅದು ದಂಡಿಗೆ ಗೊತ್ತೇ ಆಗೋದಿಲ್ಲ. ಆ ರೀತಿಯಾಗಿ ಭಗವಂತನ ಗುಣರೂಪಗಳ ಚಿಂತಿಸುತ್ತ, ಭಗವಂತನ ಗುಣರೂಪಗಳ ಚಿಂತನೆ ಲಕ್ಷ್ಮೀದೇವಿ ಮಾಡ್ತಾ ಇರ್ತಾಳೆ. ಅದು ಅಲ್ಲಿ ನೆಲೆಗಾಣದೆ, ಅದು ದಂಡಿನೇ ಹತ್ತುವುದಿಲ್ಲ, ಅದು ಗೊತ್ತೇ ಆಗೋದಿಲ್ಲ ಅಂತ. ಇನ್ನು ಇಲ್ಲಿ ಹೌದಪ್ಪ, ಇಲ್ಲಿ ಮುಗೀತು, ಭಗವಂತನ ಗುಣಗಳು ಇಲ್ಲಿ ಮುಗೀತು ಅಂತಂದರೆ ಇಲ್ಲೇ ಇಲ್ಲ.
ಅವಳಿಗೆ ಅಷ್ಟು ಅನಂತ ಕಾಲದಿಂದ ಅಲ್ಲೂ ಭಗವಂತ ಗುಣರೂಪ ಕ್ರಿಯೆಗಳನ್ನು ನೋಡ್ತಾ ಇದ್ದಾಳೆ. ಇನ್ನು ಬರೀ ಯಾಕೆಂದರೆ ಭಗವಂತನ ಶರೀರ ಇದು ಅಪ್ರಾಕೃತ ಜ್ಞಾನಾನಂದಮಯ ಸ್ವರೂಪಿ, ಅಲ್ಲಿ ಗುಣಗಳನ್ನು ಅವಳು ಕೌಂಟ್ ಮಾಡ್ತಾ ಇದ್ದರೆ ಇನ್ನೂ ಭಗವಂತನ ಬಲಗಾಲಿನ ಹೆಬ್ಬಟ್ಟಿನಲ್ಲಿ ಹೊರಗಡೆ ಇದ್ದಾಳಂತೆ. ಇನ್ನು ಮೇಲ್ಗಡೆ ಬರಲಿಕ್ಕೆ ಆಗೇ ಇಲ್ಲ ಅವಳಿಗೆ. ಅಷ್ಟ ಗುಣರೂಪಗಳ ಚಿಂತನೆ ಅಲ್ಲಿ ಅಷ್ಟು ಇದೆ. ಅಷ್ಟು ಅವಳಿಗೆ ಅಲ್ಲಿಗೆ ನೆಲೆ ಕಾಣದೆ ಆಗೇ ಅಲ್ಲಿ ತಳನೇ ಹತ್ತೋಲ್ತು. ಈ ತಳಗುಡ ಏನೂ ಗೊತ್ತಾಗೋಲ್ತು ಅಂತ ಹೇಳ್ತಿಲ್ಲ, ಇನ್ನೂ ಅಷ್ಟು ಭಗವಂತನ ಗುಣ ಹಾಕಿದ್ದಾನೆ. ಅದನ್ನು ಅವಳು ತಿಳಿತಾ ಇಲ್ಲ ಮಹಾಲಕ್ಷ್ಮಿ. ಚಂಚಲವನೈದು ಹಳು ಅಲ್ಪ ಜೀವರಿಗೆ ಅಳುವುಡುದೇನು ಇವನ ಮಹಿಮೆಗಳು ಈ ಜಗತ್ರಯದಿ. ಅದಕ್ಕೆ ಭಗವಾನ್ ಲಕ್ಷ್ಮೀದೇವಿ ಚಂಚಲಳಾಗಿದ್ದಾಳೆ ಅಂತ ಹೇಳ್ತಾರೆ. ಚಂಚಲಾಗಿದ್ದಾಳೆ ಅಂತಂದ್ರೇನು, ಅವಳು ಇಲ್ಲಿ ಒಂದು ಕಾಲಲ್ಲಿ ನೋಡ್ತಾಳೆ, ಅಲ್ಲಿ ಭಗವಂತ ಗುಣರೂಪಗಳನ್ನು, ಇನ್ನು ಬೇರೆ ಕಡೆ ನೋಡ್ತಾಳೆ ಭಗವಂತ ರೂಪ ಗುಣಗಳನ್ನು, ಅವನ ಶರೀರಗಳು ಬೇರೆ ಬೇರೆ ಅವಯವಗಳಲ್ಲಿ ಬೇರೆ ಬೇರೆ ನೋಡ್ತಾ ಇರ್ತಾಳೆ. ಇಲ್ಲಿ ಬ್ರಹ್ಮಾಂಡ ಒಳಗಡೆ ಬೇರೆ ಬೇರೆ ಕಾರ್ಯ ಮಾಡ್ತಿರ್ತಾನೆ, ಅಲ್ಲಿ ನೋಡ್ತಾಳೆ ಭಗವಂತನ. ಇಲ್ಲೂ ನೋಡ್ತಾಳೆ, ಅಲ್ಲೂ ನೋಡ್ತಾಳೆ, ಅಲ್ಲೂ ನೋಡ್ತಾಳೆ, ಅಲ್ಲೂ ನೋಡ್ತಾಳೆ, ಎಲ್ಲ ಕಡೆ ನೋಡ್ತಾ ಇರ್ತಾಳೆ ಅಂತ. ಅದಕ್ಕೆ ಅಷ್ಟು ಚಂಚಲವಾಗಿದ್ದಾಳೆ ಅಂದ್ಕೊಂಡು ಲಕ್ಷ್ಮೀ ಚಂಚಲಾಗಿದ್ದಾಳೆ ಅಂತ ಇರುವುದಿಲ್ಲ ಅಂತ ಲೌಕಿಕವಾಗಿ ಹೇಳ್ತೀವಿ, ಅದು ಸಂಪತ್ತಿನ ದೃಷ್ಟಿನೇ ಹೇಳ್ತೀವಿ. ಹಾಗೆ ಚಂಚಲ ಹೇಗಿದ್ದಾಳೆ ಅಂತಂದರೆ ಭಗವಂತನ ಗುಣರೂಪಗಳು ಹುಡ್ಕೊಂಡು ಹೊರಟಿದ್ದಾಳೆ ಅಂತ. ಅವಳು ಹುಡ್ಕೊಂಡು ಹೋಗ್ತಾಳೆ, ಓಡಾಡ್ತಾ ಇದ್ದಾಳೆ, ಇನ್ನು ಒಳಗೆ ಸರಿಯಾಗಿ ಓಡಾಡ್ತಾ ಇದ್ದಾಳೆ. ಅವನ ದೇಹದಲ್ಲಿನೂ ನೋಡ್ತಾ ಇದ್ದಾಳೆ, ಬ್ರಹ್ಮಾಂಡ ಒಳಗಡೆ ನೋಡ್ತಾ ಇದ್ದಾಳೆ, ಬ್ರಹ್ಮಾಂಡ ಹೊರಗಡೆ ನೋಡ್ತಾ ಇದ್ದಾಳೆ. ಸರ್ವತೆಯಾಗಿರುವಂಥ ಭಗವಂತನ ಗುಣರೂಪ ಕ್ರಿಯೆಗಳನ್ನು ಚಿಂತನೆ ಅವಳು ಮಾಡ್ತಾ ಇದ್ದಾಳೆ. ಇನ್ನೂ ಅವಳಿಗೆ ಅದರದ್ದು ಲೆಕ್ಕ ಹತ್ತಿಲ್ಲ, ಇನ್ನೂ ಅದನ್ನು ಅಂತ ಕಾಣಲಿಲ್ಲ. ಅಂಥದ್ದು ನಮ್ಮಂಥ ಸಾಮಾನ್ಯ ಜೀವರಿಗೆ ಅಳುವುಡುವುದೇ ಇವನು ಅಂದರೆ ನಮಗೆ ಅದು ಅರ್ಥ ಆಗಲು ಸಾಧ್ಯ ಇದೆಯಾ? ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಹಿಮೆಗಳ ಈ ಜಗತ್ತಲ್ಲಿ ಅವನ ಮಹಿಮೆಗಳನ್ನು ನಾವು ಈ ಜಗತ್ತದಲ್ಲಿ ಭಗವಂತನ ಮಹಿಮೆಗಳನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತಂದರೆ ಈ ಭಗವಂತನ ವಿಶೇಷವಾದಂಥ ಗುಣಗಳ ಚಿಂತನೆಯನ್ನು ಇಲ್ಲೇ ಕೊಡ್ತಾ ಇದ್ದಾರೆ. ಇನ್ನು ಕೊನೆಯ ನೋಡಿ 33ನೇ ನೋಡಿ, ಶ್ರೀನಿಕೇತನ ಸಾತ್ವತಾಂಪತಿ ಜ್ಞಾನಗಮ್ಯ ಗಯಾಸುರಾರ್ಧನ ಮೌನಿಕುಲ ಸನ್ಮಾನ್ಯ ಮಾನದ ಮಾತುಲಧ್ವಂಸಿ ದೀನಜರ ಮಂದಾರ ಮೆದೋರಿಪು ಪ್ರಾಣದ ಜಗನ್ನಾಥ ವಿಠಲ ತಾನೇ ಗತಿ ಎಂದು ಅನುದಿನದಿ ನಂಬಿದರವನು ಪರಿವ. ಶ್ರೀನಿಕೇತನ ಲಕ್ಷ್ಮೀದೇವಿ ವಕ್ಷಸ್ಥಳವಾಗಿದ್ದಂಥ ಲಕ್ಷ್ಮೀದೇವಿ ಇದ್ದಂಥ ಭಗವಂತ, ಸಾತ್ವತಾಪತಿ ಯಾದವ ಶ್ರೇಷ್ಠನಾದಂಥ ಭಗವಂತ, ಬಲಶಾಲಿಯಾದಂಥ ಭಗವಂತ, ಜ್ಞಾನಗಮ್ಯ ಜ್ಞಾನದಿಂದ ಕಾಣುವವನು. ಅವನಿಗೆ ನಮ್ಮದು ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡಿದರೆ ನಮಗೆ ಕಾಣ್ತಾನೆ ಅಂದ್ರೇನು, ಮೋಕ್ಷದಲ್ಲಿ ಅದು ನಮಗೆ ಒಂದು ಹಂತಕ್ಕೆ ಇಲ್ಲಿ ಸಾಧನೆ ಆದಮೇಲೆ ಮೋಕ್ಷದಲ್ಲಿ ನಮಗೆ ಕಾಣಿಸ್ತಾನೆ. ಇದನ್ನು ಈಗ ನಮಗೆ ಅವನು ಕಾಣಿಸೋದಿಲ್ಲ. ಆದರೆ ಅವನ ಕಾರ್ಯಗಳನ್ನು ನೋಡಿ ಇಲ್ಲಿ ಭಗವಂತ ಇದ್ದಾನೆ, ಇದು ಭಗವಂತ ಮಾಡಿದಂಥ ಕಾರ್ಯ ಅಂತ ಅನ್ನೋದನ್ನು ನಮಗೆ ಗೋಚರ ಆಗ್ತದೆ. ಆದರೆ ಅವನ ರೂಪ ನಮಗೆ ಹೀಗೆ ಕಾಣಿಸುವುದಿಲ್ಲ. ಗಯಾಸುರಾರ್ಧನ ಮರ್ದನ ಮಾಡುವಂಥ ಇದು ಗಯಾ ಕ್ಷೇತ್ರದಲ್ಲಿ ಅದು ಬಹಳ ದೊಡ್ಡ ಕಥೆ ಇದೆ. ಇದು ಗಯಾದಲ್ಲಿ ಅದು ಅಸುರ ಭಗವಂತನ ಭಕ್ತ. ಆಮೇಲೆ ಅವನು ವರ ಬೀಳ್ತಾನೆ. ಅದಕ್ಕೆ ಅವನ ಕಾರ್ಯಗಳನ್ನು ಅದು ನಿಲ್ಲಿಸಬೇಕಾಗಿರ್ತದೆ. ಅದಕ್ಕೆ ನಾನು ದಂಡ ಮಾಡ್ಕೋತೀನಿ, ನನ್ನ ಬೆನ್ನಿನ ಮೇಲೇನು ಇದು ಹೋಮಗಳು ಮಾಡ್ತಾರೆ ದೇವತೆಗಳು, ಆದರೂ ಅವನು ಅವಿಯಾಡ್ತಾ ಇರ್ತಾನೆ ತುಂಬ. ಅದಕ್ಕೆ ಅಲ್ಲಿ ಭಗವಂತ ತನ್ನ ಪಾದವನ್ನು ಇರ್ತಾನೆ, ಅವಾಗ ಅವನು ನಡೆಸಲು ಬಿಡ್ತಾನೆ. ಅದಕ್ಕೆ ನಾನು ವಧ ಮಾಡಿದೀಯಾ ನೀನು, ನನಗೆ ಕಂಟ್ರೋಲ್ ಮಾಡಿದೀಯಾ ನೀನು, ನನ್ನ ಹೆಸರಿನಿಂದ ಪ್ರಸಿದ್ಧಿ ಆಗಲಿ ಕ್ಷೇತ್ರ ಅಂತ ಹೇಳ್ತಾನೆ. ಅದಕ್ಕೆ ಅದು ಗಯಾ ಕ್ಷೇತ್ರ ಅಂತ ಹೇಳ್ತೇವೆ. ಆಮೇಲೆ ಇಲ್ಲಿ ಬಂದಂಥ ನನ್ನ ಕಡೆ ಬಂದಂಥ ಎಲ್ಲ ದರ್ಶನ ಮಾಡಿದವರಿಗೆ ಅವರೆಲ್ಲ ಮೋಕ್ಷ ಸಿಗಲಿ ಅಂತ ಅವನು ಮಾಡಿದಂಥ ಪ್ರಾರ್ಥನೆ. ಅದಕ್ಕೆ ಅಲ್ಲಿ ನಾವು ಅದು ಪಿಂಡ ಪ್ರದಾನ ಮಾಡಿದರೆ ಅಲ್ಲಿ ನಮಗೆ ಮೋಕ್ಷ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದು ಬರೀ ಪಿಂಡ ಪ್ರದಾನ ಮಾಡಿದರೆ ಮೋಕ್ಷ ಆಗೋದಿಲ್ಲ, ಅದ್ರ ಜೊತೆಯಲ್ಲಿ ನಮಗೆ ಸಾಧನಾ ಶ್ರದ್ಧಾ ಭಕ್ತಿನೂ ಬೇಕೇ ಬೇಕು. ಜ್ಞಾನದಿಂದ ಕಾಣುವಂಥ ಭಗವಂತ ಗಯಾಸುರಾರ್ಧನ ಮರ್ದನ ಮಾಡಿದಂಥ ಮೌನಿ ಕುಲ ಸನ್ಮಾನ್ಯ, ಅಂದರೆ ಮುನಿಕುಲದಿಂದ ಸನ್ಮಾನ್ಯವಾದಂಥ, ಅಂದರೆ ಮುನಿಗಳು ಅಂದರೆ ಎಲ್ಲ ಋಷಿಗಳನ್ನು ಅವರಿಂದ ಸನ್ಮಾನ ಮಾಡಿದಂಥ ಭಗವಂತ. ಮಾನದ ಅಂತಂದ್ರೇನು, ಮಾನದ ಅಂತಂದರೆ ಸರ್ವರಿಂದಲೇ ಪೂಜಿತನಾದಂಥ, ಮಾತುಲಧ್ವಂಸಿ ಮಾತುಲದಲ್ಲಿ ಸೋದರ ಮಾವನ ಕೊಂದಂಥ ಭಗವಂತ. ಇಲ್ಲಿ ಕೌಸಾರಿ ಅಂತ ನಾವು ದಿನನಿತ್ಯ ಜಪ ಮಾಡಬೇಕಂತೆ. ಯಾಕಂದ್ರೆ ನೀವು ಕಾಲನೇಮಿ, ಇದು ಕಾಲನೇಮಿ, ಅವನು ಅದು ಅಹಂಕಾರ ತತ್ವಕ್ಕೆ ಇದು
ದುರಭಿಮಾನಕ್ಕೆ ತತ್ವಾಭಿಮಾನಿ ಅವನು, ನನಗೆ ದುರಭಿಮಾನಿ ಅಹಂಕಾರಕ್ಕೆ ಅವನು, ಆಮೇಲೆ ನಮ್ಮ ಮನಸ್ಸಿಗೆ ನಿಯಮ ಮಾಡುವಂಥವನು. ಅಂಥವನಿಗೆ ಮರ್ದನ ಮಾಡಿದಂಥ ಕೌಸರನ ಅಸುರನ್ನು ಸಂಹಾರ ಮಾಡಿದಂಥ ಭಗವಂತ ಅಂತಂದರೆ ನಮ್ಮ ಮನಸ್ಸನ್ನು ಶುದ್ಧ ಆಗ್ತದೆ. ನಮ್ಮ ಮನಸ್ಸಲ್ಲಿದ್ದಂಥ ಈ ದೈತ್ಯನ ಸಂಹಾರ ಭಗವಂತ ಮಾಡ್ತಾನೆ ಅಂತ. ಅದಕ್ಕೆ ಅಲ್ಲಿ ಕೌಸಾರಿ ಅಂತ ಮಾತ್ರ ಧ್ವಂಸಿ ಅಂತ ಈ ರೀತಿಯಾದಂಥದ್ದು ಭಗವಂತನ ಚಿಂತನೆ ಮಾಡಬೇಕು ಅಂತಲೇ ಹೇಳ್ಕೊಡ್ತಾ ಇದ್ದಾರೆ. ದೀನಜರ ಮಂದಾರ ಮಧುರಿಪು ಪ್ರಾಣದ ಜಗನ್ನಾಥಿತಲ್ಲ. ನಾವು ದೀನಜರನಿಗೆ ಮಂದಾರನಾಗಿದ್ದು ಪರ್ವತನಂತೆ ಇದ್ದಾನೆ, ನಾವು ಹೆಲ್ಪ್ ಮಾಡ್ತಾನೆ, ಕರುಣಾಳು ಇದ್ದಾನೆ. ಮಧುರಿಪು ಮಧು ಎಂಬ ದೈತ್ಯನನ್ನು ಕೊಂದಂಥ ಭಗವಂತ. ಆಮೇಲೆ ನಮಗೆ ಪ್ರಾಣತನ ವಾಯುದ ಅಂತರ್ಗತನಾಗಿದ್ದಂಥ ಭಗವಂತ ಜಗನ್ನಾಥ ವಿಠಲ ತಾನೇ ಗತಿ ಎಂದು ಅನುದಿನದಿ ನಂಬಿರು ಬರುವ. ನಾವು ಪ್ರಾಣಿ ಅಂತಂದರೆ ಭಗವಂತ ನೀನೇ ನಮ್ಮ ಗತಿಪ, ಇನ್ಯಾರೂ ಇಲ್ಲ, ನೀನೇ ನಮ್ಮ ಗತಿ ಅಂತಂದ್ಬಿಟ್ಟು ಶರಣಾಗತನಾಗಿ ಅವನಿಗೆ ನೀನೇ ನನ್ನ ಗತಿ ಇದ್ದಿ, ನಾನು ನಿನ್ನ ಶರಣ ಬಂದಿದ್ದೇನೆ ಅಂತ ಭಕ್ತಿಪೂರ್ವಕವಾಗಿ ಸರ್ವಸ್ವವನ್ನು ಶರಣಾಗತ ಯಾರು ಆಗ್ತಾರೋ, ಯಾರು ಈ ಥರ ನಂಬುತ್ತಾರೋ ಅವರಿಗೆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ. ಇದೇ ರೀತಿಯಾಗಿ ಭಗವಂತನಿಗೆ ನಾವು ಎಲ್ಲರೂ ಶರಣ ಹೋಗೋಣ. ನಮಗೆ ಜ್ಞಾನ ಅಭಿವೃದ್ಧಿ ಆಗಲಿ, ಆ ಜ್ಞಾನ ಬಂದದ್ದನ್ನು ನಮಗೆ ನಮ್ಮ ಆಚರಣದಲ್ಲಿ ಬರಲಿ, ದಿನನಿತ್ಯ ಅನುಸಂಧಾನ ಬರಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನಿ ದೇವತಾ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು.